ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ನಾವು 6ನೇ ವರ್ಗದ 6ನೇ ಪಾಠ ನಮ್ಮೂರ ಕೆರೆ. ನಮ್ಮೂರ ಕೆರೆಯ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನೋಡೋಣ. ನಮ್ಮೂರ ಕೆರೆ ಪದ್ಯದ ಕವಿ ಹೆಸರು ಚಿದಾನಂದ ಸಾಲಿ. ಚಿದಾನಂದ ಸಾಲಿ ಅವರ ಪರಿಚಯ. ಚಿದಾನಂದ ಸಾಲಿ ಅವರು ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮದಲ್ಲಿ ಜನಿಸಿದವರು. ಇವರು ಎಲೆ ಉದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕಣವಿ ಕಾವ್ಯ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ, ಪ್ರೊಫೆಸರ್ ಎಸ್.ವಿ. ಪರಮೇಶ್ವರ ಭಟ್ಟ ಪ್ರಶಸ್ತಿ, ಬೇಂದ್ರೆ ಗ್ರಂಥ ಬಹುಮಾನ, ಸೋಮೇಶ್ವರ ಕಥಾ ಪ್ರಶಸ್ತಿ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪುಸ್ತಕ ಬಹುಮಾನಗಳಿಗೆ ಭಾಜನರಾಗಿದ್ದಾರೆ. ಇವರು ತೆಲುಗು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಂದ ಕೆಲವು ಕೃತಿಗಳನ್ನು ಕೂಡ ಅನುವಾದ ಮಾಡಿದ್ದಾರೆ. ಚಿದಾನಂದ ಸಾಲಿ ಅವರು ಬರೆದಿರುವಂಥ ಪದ್ಯ ನಮ್ಮೂರ ಕೆರೆ. ನಮ್ಮೂರ ಕೆರೆಯ ಪದ್ಯ ಪ್ರವೇಶ ಅಥವಾ ಪಾಠ ಪ್ರವೇಶ. ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸಿಲುಕಿ ನಮ್ಮ ನೆಲ, ಜಲ, ಸಂಸ್ಕೃತಿ ನಲುಗುತ್ತಿವೆ. ಶುದ್ಧ ನೆಲ, ಶುದ್ಧ ಗಾಳಿ ಸಿಗುವುದು ದುರ್ಬಲವಾಗಿದೆ. ಅಂದ್ರೆ ನಾವು ಆಧುನಿಕ ತಂತ್ರಜ್ಞಾನ ಮುಂದುವರೆದಿರುವಂಥ ನಮ್ದು ಜೀವನಾದಿ ಅಥವಾ ಜನರದಿ ನಾವು ಅನ್ನುವಂಥದ್ದು ಬರದಲ್ಲಿ ಏನು ಮಾಡತ್ತೀವಿ ನಾವು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ ಏನೈತೆ ಅನ್ನೋದನ್ನು ನಾವು ಏನು ಮಾಡತ್ತೀವಿ ರೀ, ಮರೆಯಾಕತ್ತೀವಿ. ಆ ಕಾರಣಕ್ಕಾಗಿ ನಮಗೆ ಒಳ್ಳೆಯ ರೀತಿಯಾಗಿರುವಂಥ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ನೆಲ ಸಿಗಾಕ ಈಗ ಏನಾಗತ್ತೈತಿ ರೀ, ದುರ್ಬಲ ಆಗತೈತಿ. ಹಚ್ಚ ಹಸಿರು ಪ್ರದೇಶದಲ್ಲಿ ಕಾರ್ಖಾನೆಗಳು ತಲೆ ಎತ್ತುತ್ತಿವೆ. ಹಚ್ಚ ಹಸಿರಾಗಿರುವಂಥ ಪ್ರದೇಶದಲ್ಲಿ ಅರಣ್ಯ ಪ್ರದೇಶವನ್ನು ಏನು ಮಾಡ್ತಾರೆ ರೀ, ಆ ಕಾಡುಗಳನ್ನೆಲ್ಲವನ್ನು ಕಡಿದು ಫ್ಯಾಕ್ಟ್ರಿಗಳನ್ನು, ಕಾರ್ಖಾನೆಗಳನ್ನು ಕಟ್ಸಾಕತ್ತಾರ. ಕೆರೆಗಳು ಬತ್ತುತ್ತಿವೆ. ಎಲ್ಲ ಕಾರಣಗಳಿಂದ ಕೆರೆ ಏನಾಗತ್ತವ್ರಿ, ಬತ್ತತವ ಅಂದ್ರೆ ನಾಶ ಆಗಿ ಹೋಗತ್ತವ. ನಿವೇಶನಗಳು ಮೈದೆಳೆಯುತ್ತಿವೆ. ನಿವೇಶನಗಳು ಏನು ಮಾಡತ್ತಾರ, ಮನೆಗಳನ್ನು ಕಟ್ಟಿಸುವ ಸಲುವಾಗಿ ಅನೇಕ ಪ್ರಾಚೀನ ಕೆರೆಗಳನ್ನು ಮುಚ್ಚಾತಾರ. ಕೆರೆಗಳ ಮೇಲೆ ಅನೇಕ ಬೃಹತ್ತಾಗಿರುವಂಥ ಕಟ್ಟಡಗಳನ್ನು, ಮಾಲ್ಗಳನ್ನು, ಅಂಗಡಿಗಳನ್ನು, ಕಾರ್ಖಾನೆ, ಮನೆಗಳನ್ನು ಕಟ್ಸಾಕತ್ತಾರ. ಇದರ ಪರಿಹಾರಕ್ಕಾಗಿ ನಾವೇನು ಮಾಡಬಹುದು ವಿಚಾರ ಮಾಡಿರಿ. ಈ ರೀತಿಯಾಗಿ ಏನು ಮಾಡತ್ತಾರ್ರಿ, ನಮ್ಮೂರ ಕೆರೆ ಪಾಠದಲ್ಲಿ ಚಿದಾನಂದ ಸಾಲಿ ಅವರು ಕೆರೆಯಿಂದ ಆಗುವಂಥ ಅನಾಹುತದ ಬಗ್ಗೆ ಮತ್ತು ನಾವು ನಗರೀಕರಣದ ಜೀವನವನ್ನು ಅಥವಾ ನಾವು ನಗರ ಜೀವನವನ್ನು ಅನುಭವಿಸಕತ್ತೀವಿ ಅಥವಾ ನಾವು ಬೆಳವಣಿಗೆ ಹೊಂದಾಕತ್ತೀವಿ ಅಂಥೇಳಿ ನಮ್ಮ ಸಂಸ್ಕೃತಿ, ನಮ್ಮ ರೂಢಿ ಸಂಪ್ರದಾಯಗಳನ್ನು ಬಿಡಬಾರದು. ರೂಢಿ ಸಂಪ್ರದಾಯಗಳನ್ನು, ಸಂಸ್ಕೃತಿಯನ್ನು ಉಳಿಸಿಕೊಂಡೇ ನಾವೇನಾಗಬೇಕು ರೀ, ಅಭಿವೃದ್ಧಿ ಹೊಂದುತ್ತಾ ಹೋಗಬೇಕು. ಅದನ್ನು ಬಿಟ್ಟು ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಅದೀವಿ ಅಂಥೇಳಿ ನಮ್ಮ ನೆಲ, ನಮ್ಮ ಜಲ, ಸಂಸ್ಕೃತಿಯನ್ನು ಮರಿಬಾರ್ದು. ಆ ಮರೆಯುವುದರಿಂದ ನಮಗೇನು ತೊಂದರೆ ಆಕೈತಿ ಅನ್ನೋದನ್ನು ಹೇಳ್ಯಾರು. ಈ ಪದ್ಯದಲ್ಲಿ ಚಿದಾನಂದ ಸಾಲಿ ಅವರು ವಿವರವಾಗಿ ತಿಳಿಸಿದ್ದಾರೆ. ನೋಡಿ ಮಕ್ಕಳೇ, ಪದ್ಯ. ಸುತ್ತ ಹತ್ತೂರಲ್ಲಿ ಮುತ್ತಂತೆ ನಮ್ಮ ಕೆರೆ, ಇದರ ಅಳುವಿನ ಕಥೆಯ ಕೇಳಿರಲ್ಲ. ಸುತ್ತ ಹತ್ತೂರಲ್ಲಿ ಏನೈತಿ, ನಮ್ಮ ಕೆರೆ ಅಂದ್ರೆ ಮುತ್ತಂತೆ ಅಂದ್ರೆ ಮುತ್ತು, ಹವಳ, ರತ್ನ ಅಂತ ಕರಿತಿಲ್ಲ ರೀ. ಮುತ್ತಂತೆ ಇತ್ತು ನಮ್ಮ ಕೆರೆ. ಸುತ್ತ ಹತ್ತೂರಲ್ಲಿನ ಏನೈತಿ, ನಮ್ಮ ಕೆರೆ ಅಂದ್ರೆ ಒಂದು ಮುತ್ತು ಇದ್ದಂಗಿತ್ತು. ಅದರ ಉಳಿವಿನ ಕತೆ ಕೇಳಿರಲ್ಲ. ಅದರ ಉಳಿವಿನ ಕತೆ ಅಂದ್ರೆ ಅದು ಉಳಿದಿರುವಂಥ ಅದರ ಇತಿಹಾಸವನ್ನು ಕೇಳ್ರಿ, ಅದರ ಚರಿತ್ರೆಯನ್ನು ಕೇಳ್ರಿ ಅಂತಂದು ಹೇಳ್ತಾರ. ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೆಲರು, ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಒಂದೊಂದು ಮರದಲ್ಲಿ 10 ಟೊಂಗೆಗಳು, 10 ಟೊಂಗೆಯಲ್ಲಿ 100 ಹಕ್ಕಿಗಳು ಏನ್ರಿ. ಕೆರೆಯ ದಾರಿಯಲ್ಲಿ ತಂಪು ತಂಬೆಲರ, ಕೆರೆಯ ದಾರಿಯಲ್ಲಿ ಏನೈತ್ರಿ, ದಾರಿಯಲ್ಲೆಲ್ಲ ತಂಪು ತಂಬೆಲ ಅಂದ್ರೆ ತಂಪಾದ ಗಾಳಿ ಅಂದ್ರೆ ರೀ, ಯಾಕಾಗಿತ್ತಂದ್ರೆ ರೀ ಹಂಗೆ ಆ ದಾರಿ ಸುತ್ತಲೂ ಗಿಡ ಮರಗಳು ಇದ್ದು, ಆ ಕಾರಣಕ್ಕಾಗಿ ತಂಬೆಲರ ಅಂದ್ರೆ ತಂಪಾದ ಗಾಳಿ. ಆ ದಾರಿಯಲ್ಲೆಲ್ಲ ಏನೈತ್ರಿ, ತಂಪಾಗಿರುವಂಥ ವಾತಾವರಣ ಇತ್ತು, ತಂಪಾಗಿರುವಂಥ ಗಾಳಿ ಬೀಸ್ತಿತ್ತು. ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು, ಏರಿಯ ಸುತ್ತೆಲ್ಲ
ಏರಿಯ ಸುತ್ತೆಲ್ಲ ಏನಾಗಿತ್ತು ರೀ ಹುಲ್ಲುಗಾವಲು ಅಥವಾ ದನಗಳನ್ನು ಮೇಯಿಸುವಂತಹ ಸ್ಥಳ. ಈ ಕೆರೆ ಇರ್ತದೆ ರೀ, ಕೆರೆ ಸುತ್ತ ಕೆರೆ ಏನಾಗಿರುತ್ತೆ ರೀ ರೋಡ್ ಸಮ ಆಗಿರಂಗಿಲ್ಲ ರೀ, ಅದು ಕೆಳಗಡೆ ಇರ್ತೈತಿ. ತೆಗ್ಗಿನಲ್ಲಿ ಭಾಳಷ್ಟು ಆಳದಲ್ಲಿ ಕೆರೆ ಇರ್ತೈತಿ. ಆ ಎತ್ತರದಲ್ಲಿ ಏನಿರ್ತಾವೆ ರೀ ಗಿಡ ಮರ ಹುಲ್ಲು ಇರ್ತಾವೆ. ಆ ಕೆರೆ ದಂಡಿಗೆ ಏನಾಕತ್ತೆ ರೀ ದನ ಕರುಗಳು ಮೇಯ್ತಿರ್ತಾವ. ಅದೇ ರೀತಿ ಕೆರೆಯ ದಾರಿಲೆಲ್ಲ ಏನಾಗಿತ್ತು, ತಂಪಾದ ವಾತಾವರಣ ಇತ್ತು, ತಂಪಾದ ಗಾಳಿ ಬೀಸ್ತಿತ್ತು. ಏರಿಯ ಸುತ್ತೆಲ್ಲ ಅಂದ್ರೆ ಆ ಕೆರೆಯ ಕಟ್ಟೆಯ ಸುತ್ತೆಲ್ಲ ಏನಾಗಿತ್ತು ರೀ ದನ ಕರುಗಳು ಹುಲ್ಲುಗಾವಲಿನ ಪ್ರದೇಶ ಇತ್ತು, ಅಥವಾ ದನಗಳನ್ನು ಮೇಯಿಸುವಂಥ ಹುಲ್ಲು ಇತ್ತು. ಇವಾಗ ಹಳ್ಳಿಗಳಲ್ಲಿದ್ದರೆ ನಿಮಗೆ ಗೊತ್ತಾಕೈತಿ ಯಾವ ರೀತಿ ದನಗಳು ಇರ್ತಾವ. ದನಗಳನ್ನು ಮೇಯಿಸೋ ಸಲುವಾಗಿ ಏನು ಮಾಡ್ತಾರೆ, ಕೆರೆ ದಂಡಿಗೆ ಒಯ್ದು ಬಿಡ್ತಾರೆ. ಅಲ್ಲಿ ಏನಾಗಿರುತ್ತೆ ಹಚ್ಚ ಹಸಿರಾಗಿರುವಂಥ ಹುಲ್ಲ ಬೆಳೆದಿರ್ತೈತಿ. ಅದನ್ನು ದನಗಳಿಗೆ ಆಹಾರ ಏನಾಕತ್ತಿ ಸುಲಭವಾಗಿ ಸಿಗ್ತೈತಿ. ಒಂದೊಂದು ಮರದಲ್ಲಿ 10 ಟೊಂಗೆಗಳು. ಒಂದೊಂದು ಮರದಾಗ ಏನಾಗಿತ್ತು ರೀ 10 ಟೊಂಗೆಗಳಿದ್ದವು. ಒಂದೊಂದು ಮರದಾಗೂ 10 ಟೊಂಗೆಗಳಿದ್ದವು. 10 ಟೊಂಗೆಯಲ್ಲಿ 100 ಹಕ್ಕಿಗಳಿದ್ದವು. 10 ಟೊಂಗೆಗಳಿದ್ದು ಆ 10 ಟೊಂಗೆಯಲ್ಲಿ 100 ಹಕ್ಕಿಗಳು, ಬೇರೆ ಬೇರೆ ಜಾತಿಗೆ ಸೇರಿದಂಥ ಹಕ್ಕಿಗಳು ತಮ್ಮ ಗೂಡುಗಳನ್ನು ಕಟ್ಟಿ ತಮ್ಮ ಸಂಸಾರವನ್ನು ಅಲ್ಲಿ ನಡೆಸ್ತಿದ್ದವು. ಬೆಳ್ಳಿ ತಟ್ಟೆ ಹಾಗೆ ಹೊಳೆಯುವ ನೀರು, ಮಿಂಚುಬಳ್ಳಿಯ ಹಾಗೆ ತಳತಳಿಪ ಮೀನು, ಕಪ್ಪೆಗಳ ವಟವಟರು, ಸುತ್ತ ಮೇಯುವ ಟಗರು, ದನಗಾಯಿಯ ಹಾಡಿಗೆ ತಲೆದೂಗುವ ಪೈರು. ಬೆಳ್ಳಿ ತಟ್ಟೆ ಅಂದ್ರೆ ಬೆಳ್ಳಿ ತಟ್ಟೆ, ಬೆಳ್ಳಿ ತಟ್ಟೆ ನೋಡ್ರಲ್ರಿ, ಬೆಳ್ಳಿಯ ತಟ್ಟೆ ಅಂದ್ರೆ ತಾಟ, ಬೆಳ್ಳಿಯ ತಾಟ ಪ್ಲೇಟ. ಬೆಳ್ಳಿಯ ತಟ್ಟೆ ಹಾಗೆ ಹೊಳೆಯುವ ನೀರು ಅಂದ್ರೆ ನೀರು ಹೆಂಗೆ ಹೊಳಿತಿತ್ತು ಅಂದ್ರೆ ರೀ ನೀರು ಹೆಂಗೆ ಹೊಳಿತಿತ್ತಪ್ಪ ಅಂದ್ರೆ ಬೆಳ್ಳಿ ತಾಟ ಹೊಳೆದ ರೀತಿಯಲ್ಲಿ ನೀರು ಹೊಳಿತಿತ್ತು. ಫಳ ಫಳ ಅಂಥೇಳಿ ನೀರೇನಾಕಿತ್ತು ಹೊಳಿತಿತ್ತು. ಮಿಂಚು ಬಳ್ಳಿ ಹಾಗೆ ತಳತಳಿಪ ಮೀನು, ಮಿಂಚಿನ ಹಾಗೆ ಏನಾಕಿತ್ತು ರೀ ಮೀನು, ಆ ನೀರಿನಲ್ಲಿರುವಂಥ ಮೀನುಗಳು ಕೂಡ ಥಳಥಳಿಸ್ತಿದ್ದವು. ಕಪ್ಪೆಗಳ ವಟರು, ಸುತ್ತ ಮೇಯುವ ಟಗರು. ಕಪ್ಪೆಗಳ ಕೆರೆ ದಂಡಿಗೆ ಹೋದ ತಕ್ಷಣ ನಮಗೆ ಯಾವ ಶಬ್ದ ಕೇಳಿಸ್ತ್ರಿ ಹೆಚ್ಚಾಗಿ? ಕಪ್ಪೆಗಳ ವಟರು. ಒಂದೇ ಕಪ್ಪಿರಂಗಿಲ್ಲ ರೀ, ಸಾವಿರಾರು ಕಪ್ಪೆಗಳು ಇರ್ತಾವೆ. ಎಲ್ಲ ಶಬ್ದಗಳು ಏನಕ್ಕಿರ್ತವೆ ರೀ ಕಿವಿಗೆ ಬೀಳ್ತಾವ. ಸುತ್ತ ಮೇಯುವ ಟಗರು, ಸುತ್ತಲೂ ಏನಾಗಿರ್ತಾವ ಟಗರುಗಳು ಮೇಯ್ತಿದ್ದವು. ಕಪ್ಪೆಗಳ ವಟರು, ಸುತ್ತ ಮೇಯುವ ಟಗರು, ದನಗಾಯಿಯ ಹಾಡಿಗೆ ತಲೆದೂಗುವ ಪೈರು. ದನಗಾಯಿ ಅಂದ್ರೆ ದನಕಾಯಿ ಅಂದ್ರೆ ದನಗಳನ್ನು ಮೇಯಿಸುವಂಥವ್ರ ಹಾಡಿಗೆ ಏನಾಗತ್ತೈತೆ ರೀ ದನಗಳನ್ನು ಮೇಯಿಸುವಂಥವರ ಹಾಡುಗಳಿಗೆ ತಲೆದೂಗುವ ಪೈರು. ಪೈರು ಅಂದರೆ ಬೆಳೆ, ಅಲ್ಲಿ ಬೆಳೆದಿರುವಂಥ ಬೆಳೆ ಏನಾಗತ್ತೈತೆ ರೀ ಆ ದನಗಾಯಿಗಳ ಹಾಡುಗಳನ್ನು ಕೇಳಿ ತಾನು ತಲೆದೂಗುವಂತೆ ಕಾಣಿಸ್ತಿತ್ತು. ಯಾಕಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸ್ತಿತ್ತು. ಆ ಬೆಳೆ ಅನ್ನೋದು ಜೋಳ ಗೋಧಿ ಬೆಳೆ ಇರ್ತೈತಿಲ್ಲ ರೀ, ಅದೇನಾಗತ್ತೈತೆ ರೀ ಆ ಕಡೆಯಿಂದ ಈ ಕಡೆ ಅಳಗಾಡ್ತಿತ್ತು. ಅದನ್ನು ಕವಿಯನ್ನು ಹೋಲಿಸ್ತಾರೆ ದನಗಾಯಿಗಳ ಹಾಡಿಗೆ ತಲೆದೂಗುವ ಪೈರು. ದನಗಳನ್ನು ಮೇಯಿಸುವಂಥ ಹುಡುಗ ಅಥವಾ ಯುವಕನ ಧ್ವನಿ ಹಾಡಿಗೆ ಏನಾಗತ್ತವ ಪೈರುಗಳು ತಲೆದೂಗಿ ಅಂದ್ರೆ ರೀ ಆ ಸಂಗೀತದಲ್ಲಿ ಮೈ ಮರೆತ ತಮ್ಮನ್ನು ಏನು ಮಾಡತ್ತವ ಖುಷಿಯಿಂದ ಅಲಗಾಡಕತ್ತವ ಅಂಥೇಳಿ ಆ ಬೆಳೆಯನ್ನು ಹೋಲಿಸ್ತಾರೆ. ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು ಗಟಾರದ ಕೊಳೆಯೆಲ್ಲ ಕೆರೆ ಒಳಗೆ ಬೆರೆತು ಭೂತಾಯಿ ಎದೆ ತುಂಬ ಕೊಳವೆ ಬಾವಿಯ ಕೊರೆದು ನೀರು ಸೆಲೆಯು ಬತ್ತಿಹುದು ಕೆರೆ ಒಡಲು ಬಿರಿದು. ಏನು ಹೇಳ್ತಾರೆ, ಕಾರ್ಖಾನೆ ಈ ರೀತಿಯಾಗಿರುವಂಥ ನಮ್ಮ ಕೆರೆಯಿಂದ ಅನೇಕ ಕೆರೆಯಿಂದ ಏನಾಗಿತ್ತು ರೀ ನಮ್ಮ ಹಳ್ಳಿ ಸುಂದರವಾಗಿರುವಂಥ ಹಳ್ಳಿಯಾಗಿತ್ತು. ಮತ್ತು ದನ ಕಾಯುವವರಿಗೆ ಕೂಡ, ದನಗಳನ್ನು ಮೇಯಿಸುವಂಥವರಿಗೆ ಕೂಡ ಅದೊಂದು ಉತ್ತಮವಾಗಿರುವಂಥ ವಾತಾವರಣವನ್ನು ನಿರ್ಮಿಸಿತ್ತು. ಆದರೆ ಯಾವಾಗ ಕಾರ್ಖಾನೆಗಳ ಬಂದವಲ್ಲ
ಅಂದು ಜನಸಂಖ್ಯೆ ಬೆಳೆದು ಗಟಾರದ ಕೊಳೆ ಎಲ್ಲ ಕೆರೆ ಒಳಗೆ ಬೆರೆತು, ಗಟಾರದ ಅಂದ್ರೆ ಊರಿನಲ್ಲಿರುವಂಥ ಎಲ್ಲ ಕೊಳೆ ಕಲ್ಮಶವಾಗಿರುವಂಥ ನೀರೆಲ್ಲ ಏನಾಗಕತ್ರಿ ಕೆರೆ ಒಳಗೆ ಸೇರಾಕತ್ತು. ಅವಾಗ ನೀರು ಹೆಂಗಿತ್ತು ರೀ, ಬೆಳ್ಳಿ ತಟ್ಟೆ ಹಾಗೆ ಏನಾಗತ್ತೈತ್ರಿ, ಬೆಳ್ಳಿ ತಟ್ಟೆ ಆಗಿ ಕೆರೆಯಾಗಿ ನೀರು ಏನಾಗತ್ತಿದ್ರು ಹೊಳೆಯಾಕತ್ತಿದ್ದು. ಆದ್ರೆ ಅದು ಯಾವಾಗ ಕಾರ್ಖಾನೆಗಳ ಬಂದು ಜನಸಂಖ್ಯೆ ಹೆಚ್ಚಾಗಕತ್ತಲ್ಲ, ಆವಾಗ ಗಟಾರದ ನೀರು ಕಲ್ಮಶವಾಗಿರುವಂಥ ನೀರನ್ನು ಕೆರೆ ಒಳಗೆ ಬಿಡ್ತಾರ. ಆವಾಗ ಅದು ಬೆಳ್ಳಿ ತಟ್ಟೆಯಾಗಿ ಹೊಳೆಯುವಂಥ ನೀರು ಏನಾಗಕತ್ರಿ ಕಲ್ಮಶ ನೀರಾಗಕತ್ತು. ಭೂತಾಯಿ ಎದೆ ತುಂಬ ಕೊಳವೆ ಬಾವಿ ಕೊರೆದು, ಭೂಮಿ ತಾಯಿ ಎದೆ ತುಂಬ ಏನು ಮಾಡಾಕತ್ರಿ ಕೊಳವೆ ಬಾವಿ ಅಂದ್ರೆ ರೀ ಬೋರ್ವೆಲ್, ಕೊಳವೆ ಬಾವಿಯನ್ನು ಕೊರೆದು ನೀರು ಸೆಲೆಯು ಬತ್ತಿಹುದು. ಎಲ್ಲ ಕಡೆ ಏನು ಮಾಡಾಕತ್ತೀರಿ ಮನೆಗಳನ್ನು ಕಟ್ಸಾಕತ್ರು. ಜನಸಂಖ್ಯೆ ಹೆಂಗೆ ಬೆಳಾಕತ್ಲ ರೀ, ಹಂಗೆ ಮನೆಗಳನ್ನು ಕಟ್ಸಾಕತ್ರು. ಕಾರ್ಖಾನೆಗಳನ್ನು, ಮಾಲ್ಗಳನ್ನು, ದೊಡ್ಡ ದೊಡ್ಡ ಅಂಗಡಿಗಳನ್ನು ಕಟ್ಟಕ್ಕೆ ಪ್ರಾರಂಭಿಸಿದ್ರು. ಆ ಅಂಗಡಿಗಳನ್ನು ಕಟ್ಟಿಸೋ ಸಲುವಾಗಿ ಅನೇಕ ಪ್ರಾಚೀನ ಕೆರೆಗಳನ್ನು ನಾಶ ಮಾಡಿದ್ರು, ಅರಣ್ಯಗಳನ್ನು ನಾಶ ಮಾಡಿದರು. ಮತ್ತು ಕೊಳವೆ ಬಾವಿ ತಮ್ಮ ನೀರಿಗಾಗಿ ಏನು ಮಾಡಾಕತ್ರಿ ಅನೇಕ ಬೋರ್ವೆಲ್ಗಳನ್ನು ಹಾಕ್ಸಾಕತ್ರು. ಇದರಿಂದ ನೀರು ಸೆಲೆ ಅಂದ್ರೆ ನೀರು ಸೆಲೆ ಕೂಡ ಏನಾಯ್ತು ರೀ ಬತ್ತಿ ಹೋಯಿತು. ಅಂದ್ರೆ ನೀರಿನ ಅಂಶವು ಕೂಡ ಏನಾಗಕತ್ರಿ ಇದರಿಂದ ನಾಶ ಆಗಕ್ಕೆ ಕಾರಣ ಆಯಿತು. ಯಾಕಂದ್ರೆ ರೀ ಅನೇಕ ಪ್ರಾಚೀನ ಕೆರೆಗಳನ್ನೆಲ್ಲ ಮುಚ್ಚಿ ಮನೆಗಳನ್ನು ಕಟ್ಟಡಗಳನ್ನು ಕಟ್ಟಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ನೀರು ಭೂಮಿಯಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಯಿತು. ಇದರಿಂದ ನೀರು ಸೆಲೆ ಏನಾಯ್ತು ನೀರಿರುವಂಥ ಸ್ಥಳಗಳೆಲ್ಲ ಏನಾಗಕತ್ರು ಕಣ್ಮರೆ ಆಗಕ್ಕೆ ಕಾರಣ ಆಯಿತು. ಕೆರೆ ಒಡಲು ಬಿರಿದು, ಕೆರೆ ಒಡಲು ಏನಾಯ್ತು ಬಿರಿದು, ಆ ಕೆರೆಯನ್ನು ಒಡೆದು ಏನು ಮಾಡಾಕತ್ತಾರೆ ಇವ್ರು ಅನೇಕ ಕಾರ್ಖಾನೆಗಳನ್ನು ಕಟ್ಟಾಕತ್ರು. ಈ ರೀತಿ ಕೆರೆಯ ಒಡಲು ಅಂದರೆ ಕೆರೆಯ ಹೊಟ್ಟೆಯನ್ನು ಬಗೆಯಾಕತ್ರು ಅಥವಾ ಭೂಮಿಯ ಹೊಟ್ಟೆಯನ್ನು ಬಗೆದು ಬೋರ್ವೆಲ್ಗಳನ್ನು ಮತ್ತು ಅನೇಕ ರಾಸಾಯನಿಕ ಅಂಶ ಇರುವಂತಹ ಕೊಳೆ ಕಾರ್ಖಾನೆಗಳ ಕೊಳೆ ಕಲ್ಮಶವಾಗಿರುವಂಥ ನೀರನ್ನು ಕೂಡ ಕೆರೆಗೆ ಬಿಡಾಕತ್ರು. ನಂತರ ಊರ ಜನರು ಇದನ್ನೆಲ್ಲ ನೋಡಿದಂಥ ಊರ ಜನರು ಮತ್ತೆ ಏನು ಮಾಡ್ತಾರೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಊರ ಜನರು ಸಭೆಯ ಸೇರಿ ಒಮ್ಮತಕ್ಕೆ ಬರಲು ಹೊಗೆಯ ಬೆಂಕಿ ಕಾರ್ಖಾನೆಯ ಊರಾಚೆ ಇಡಲು, ಮನೆಗೆರಡು ಮರ ಕೆರೆಯ ಸುತ್ತ ಬಣ ನೆಡಲು, ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯವ ಹೇಳಲು. ಅವರು ಎಲ್ಲ ಈ ಸಮಸ್ಯೆಯನ್ನು ನೋಡಿದ್ರು. ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೀತು, ಗಟಾರ ನೀರೆಲ್ಲ ಗಟಾರದ ಕೊಳೆ ನೀರೆಲ್ಲ ಕೆರೆಗಳಿಗೆ ಸೇರಾಕತ್ತು. ಇದರಿಂದ ನೀರಿನ ಅಂಶ ಕಡಿಮೆ ಆಗಾಕತ್ತು ಅಂತ ತಿಳ್ಕೊಂಡ ಮತ್ತು ಅವ್ರು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಕ್ಕೆ ಪ್ರಾರಂಭಿಸ್ತಾರೆ. ಒಮ್ಮತ ಅಂದ್ರೆ ರೀ ಎಲ್ಲರೂ ಒಗ್ಗಟ್ಟಿನಿಂದ ಊರ ಜನರು ಸಭೆಯ ಸೇರಿ ಒಮ್ಮತಕ್ಕೆ ಬರಲು, ಊರಿನ ಜನ ಎಲ್ಲರೂ ಒಂದು ಸಭೆ ಸೇರಿ ಒಮ್ಮತಕ್ಕೆ ಬರ್ತಾರೆ. ಏನಂತ ಒಮ್ಮತಕ್ಕೆ ಬರ್ತಾರೆ ಅಂದ್ರೆ ರೀ ಹೊಗೆ ಬೆಂಕಿ ಕಾರ್ಖಾನೆ ಊರಾಚೆ ಇಡಲು, ಹೊಗೆ ಬೆಂಕಿ ಕಾರ್ಖಾನೆ ಅಂದರೆ ಕಾರ್ಖಾನೆ ಏನಾಗಬೇಕು ಊರಿನಿಂದ ಆಚೆ ಇರಬೇಕು. ಮತ್ತು ಮನೆಗೆರಡು ಮರ, ಮನೆಗೆ ಏನಾಗಬೇಕು ಮನೆಗೆ 2 ಮರ ಇರಬೇಕು. ಕೆರೆಯ ಸುತ್ತ ಬನ ನೆಡಲು, ಕೆರೆಯ ಸುತ್ತ ಏನು ಮಾಡೋದು ಬನ ನೆಡಲು. ಬನ ಅಂದ್ರೆ ರೀ ವನವನ್ನು ನಿರ್ಮಾಣ ಮಾಡುವುದು. ಅಲ್ಲಿ ಸುತ್ತಲೂ ಏನು ಮಾಡೋದು ರೀ ಮರಗಳನ್ನು ಹಚ್ಚುವುದು. ಅದರಿಂದ ಅದೇನಾಗ್ತೈತಿ ರೀ ಅಲ್ಲಿಂದ ಕೆರೆಯ ಸುತ್ತಲೂ ಮರಗಳನ್ನು ಹಚ್ಚೋದ್ರಿಂದ ಒಂದು ಸುಂದರವಾಗಿರುವಂಥ ವನ ಅನ್ನೋದು ನಿರ್ಮಾಣ ಆಗ್ತೈತಿ. ಮತ್ತು ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯವನ್ನು ಹೇಳುವುದನ್ನು ತಂದು ಏನು ಮಾಡಿದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ನಿಷೇಧ ಮಾಡ್ತಾರೆ. ಯಾಕಂದ್ರೆ ರೀ ಪ್ಲಾಸ್ಟಿಕ್ಕನ್ನು ಬಳಸುವುದರಿಂದ ಆ ಪ್ಲಾಸ್ಟಿಕ್ಕನ್ನು ನಾವು ಅದೇ ಹೊರಗೆ ಒಗ್ದು ಅಂದ್ರೆ ರೀ ಅದು ಭೂಮಿಯಲ್ಲಿ ಮಣ್ಣಿನಲ್ಲಿ ಏನಾಗಂಗಿಲ್ಲ ಕೊಳೆಯುವುದಿಲ್ಲ. ಅದರಿಂದ ಅನೇಕ ಸಮಸ್ಯೆಗಳು ಆಗ್ತವೆ ಮತ್ತು ಭೂಮಿಯಲ್ಲಿರುವಂತಹ ಪೌಷ್ಟಿಕಾಂಶವನ್ನು ಏನು ಮಾಡ್ತೈತೆ ರೀ ಭೂಮಿಯಲ್ಲಿರುವಂಥ ಸತ್ವವನ್ನು ನಾಶ ಮಾಡೋಕ್ಕೆ ಪ್ಲಾಸ್ಟಿಕ್ ಕೂಡ ಕಾರಣ ಆಗ್ತೈತಿ. ಕೊನೆಯ ಸಾಲು, ನಮ್ಮೂರ ನೆಲವೀಗ ಜಲನಿಧಿಯ ಆಗರವು, ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು. ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ಲ, ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕಲ್ಲ. ಏನು ಹೇಳ್ತಾರಲ್ಲ
ಮೊದಲು ಯಾವ ರೀತಿ ನಮ್ಮ ಕೆರೆ ಇತ್ತಲ್ಲ ಅದೇ ರೀತಿ ನಮ್ಮ ಕೆರೆ ಏನೈತಿ ಈಗ ನಮ್ಮೂರ ನೆಲವೀಗ ಜಲನಿಧಿ ಆಗಾರ ನಮ್ದು ಏನಾಗೈತೆ ರೀ ಜಲದ ನಿಧಿ ಅಂದ್ರೆ ರೀ ಸಂಪತ್ತಿನಿಂದ ಅದು ಎಂಥದ ನೀರಿನ ಸಂಪತ್ತಿನಿಂದ ಕೂಡಿರುವಂಥ ಒಂದು ಆಗರ ಅಂದ್ರೆ ರೀ ಗುಂಪು ಅಥವಾ ಒಂದು ಸಮೂಹ ಆಗೈತಿ. ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು. ಮತ್ತು ಮರಗಳಲ್ಲಿ ಏನಾಗೈತೆ ಅನೇಕ ಜಾತಿಗೆ ಸೇರಿದಂಥ ಹಕ್ಕಿಗಳು ಮತ್ತು ಗೂಡು ಕಟ್ಟ್ಯಾವ. ಅದರ ಕಲರವು ಕೆರೆಗಳ ಸುತ್ತ ಕೇಳಿಸ್ತೈತಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ಲ. ಉಪ್ಪು ಯಾರು ತಿಂದಿರ್ತಾರಲ್ಲ ಅಥವಾ ಯಾರು ತಪ್ಪು ಮಾಡಿರ್ತಾರಲ್ಲ ಅವರ ಏನು ಮಾಡಬೇಕು, ಆ ತಪ್ಪಿಗೆ ಪರಿಹಾರವನ್ನು ತಾವೇ ಕಂಡುಕೊಳ್ಬೇಕು. ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕಲ್ಲ. ಅದೇ ರೀತಿ ಯಾರು ತಪ್ಪು ಮಾಡಿರ್ತಾರಲ್ಲ ಆ ತಪ್ಪಿಗೆ ಅವರ ಪರಿಹಾರವನ್ನು ಕಂಡುಕೊಳ್ಬೇಕು. ಈ ರೀತಿಯಾಗಿ ಚಿದಾನಂದ ಸಾಲಿ ಅವರು ತಮ್ಮ ಪದ್ಯದಲ್ಲಿ ಕೆರೆಯ ಬಗ್ಗೆ ಏನು ಮಾಡ್ಯಾರ, ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾರೆ. ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡಿದ್ವಿ ಮಕ್ಕಳೇ, ಕೆರೆಯನ್ನು ನಾಶ ಮಾಡುವುದರಿಂದ ಒಂದು ಪ್ರದೇಶದ ಅಥವಾ ಒಂದು ಹಳ್ಳಿಯ ವಾತಾವರಣ ಯಾವ ರೀತಿ ಹಾಳಾಗ್ತೈತಿ. ಕೇವಲ ಒಂದು ಕೆರೆಯನ್ನು ಮುಚ್ಚುವುದರಿಂದ ಇಷ್ಟೆಲ್ಲ ಏನು ಅನಾಹುತಗಳಾಗ್ತಾವಂದ್ರೆ, ಈಗ ನಾವು ಸಾವಿರಾರು ಕೆರೆಗಳನ್ನು ಮುಚ್ಚಿವಿ. ಆ ಸಾವಿರಾರು ಕೆರೆಗಳಿಂದ ಎಷ್ಟು ಅನಾಹುತ ಆಗಿರ್ಬೋದು ಅನ್ನೋದನ್ನು ನಮ್ಗೆ ಇವಾಗ ತಿಳಿದು ಬರ್ತೈತಿ. ಆ ಕಾರಣಕ್ಕಾಗಿ ನಾವು 1-2 ಮರವನ್ನು ಕಡಿದ್ರೂ ಕೂಡ ಒಂದು ಮರವನ್ನು ನಾವೇನು ಮಾಡ್ಬೇಕು ರೀ, ಒಂದು ಗಿಡವನ್ನು ಹಚ್ಚಬೇಕು ಅನ್ನೋದು ಈ ಪದ್ಯದ ಮುಖಾಂತರವಾಗಿ ತಿಳಿದು ಬರ್ತೈತಿ. ಗೊತ್ತಾಯ್ತಾ ಮಕ್ಕಳೇ? ಧನ್ಯವಾದಗಳು.